ಸ್ಟೆಪ್ ಎಲ್ಲ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಪರೇಷನ್ ಮಾಡ್ಬೇಕಂದ್ರ ಎಷ್ಟು ಹೊತ್ತು ಬೇಕಾದ್ರೆ. ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ ನಮ್ಮ ಜೊತೆ ಹರಿಣಿ ಸಿಸ್ಟರ್ ಇದ್ದಾರೆ. ಸೊ ಅವ್ರ ಜೊತೆ ಕೇಳ್ಕೊಂಡ್ ಬರೋಣ, ಉಡುಪಿ ಸೆರಾಕೆರೆಗೆ ಬರೋ ಮುಂಚೆ ಅವ್ರು ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು, ಹಾಗೆ ಈ ಥೆರಪಿಯನ್ನ ಮಾಡಿ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಅಂತ ಹೇಳಿ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ಹಿರೇಡ್ಕದಿಂದ. ಓಕೆ. ಸೆರಾಕೆರೆಗೆ ಬರೋ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರಾ? ಗಂಟು ನೋವು, ಬೆನ್ನು ನೋವು, ಮತ್ತೆ ಕಾಲಲ್ಲಿ ಮೊರಟೆ ಬರೋದು ಇದೆಲ್ಲ ಇತ್ತು, ತುಂಬಾ ಇತ್ತು. ಕಾಲಲ್ಲಿ ಒಂದು ಚೂರು ಸ್ಟೆಪ್ ಎಲ್ಲ ಹತ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಷ್ಟೋ ಬೆಟರ್. ಎಷ್ಟು ದಿನ ಆಯ್ತು ನೀವು ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ? ಈಗ 1 ತಿಂಗಳ ಮೇಲೆ ಆಯ್ತು. ಓಕೆ. ಏನೆಲ್ಲ ಇಂಪ್ರೂವ್ಮೆಂಟ್ ಆಗ್ತಾ ಇದೆ? ಗಂಟು ನೋವಿದ್ದು, ಬೆನ್ನು ನೋವೆಲ್ಲ ಇಲ್ಲ. ಬೆನ್ನು ನೋವು ತುಂಬಾ ಹೊತ್ತು ನಿಲ್ಲಿಕ್ ಆಗ್ತಿಲ್ಲ. ಒಂದು 5 ನಿಮಿಷ, ಅದಕ್ಕಿಂತ ಹೆಚ್ಚು ಎಲ್ಲಿ ನಿಲ್ಲಿಕ್ ಆಗುದಿಲ್ಲ, ಕುತ್ಕೊಳ್ಬೇಕು ಅನ್ನಿಸ್ತಿತ್ತು. ಈಗ ಎಷ್ಟು ಹೊತ್ತು ಬೇಕಾದ್ರೂ ನಿಲ್ತೇನೆ. ಅದು ಒಂದು ತುಂಬಾ ಪಾಯಿಂಟ್, ಅಂದ್ರೆ ಪ್ಲಸ್ ಪಾಯಿಂಟ್. ಅದು ಗಂಟು ನೋವಲ್ಲಿ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಎಷ್ಟು ಹೊತ್ತು ಬೇಕಾದ್ರೆ ನಿಲ್ತೇನೆ. ಈಗ ಬಸ್ ಕಾಯುದ್ರಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ, ಬ್ಯಾಗಲ್ಲಿ ಹಾಕೊಂಡು ಈಗ ನಿಲ್ತೇನೆ, ಪರವಾಗಿಲ್ಲ. ನೀವು ಈ ಥೆರಪಿಗಿಂತ ಮುಂಚೆ ಹೊರಗಡೆ ಹಾಸ್ಪಿಟಲ್ ಏನಾದ್ರು ಹಣ ಖರ್ಚು ಮಾಡಿದ್ದೀರಾ? ಹೌದು, ಮಾಡಿದ್ದೇನೆ, ತುಂಬಾ ಮಾಡಿದ್ದೇನೆ. ಸುಮಾರು KMC ಫಸ್ಟಿಗೆ ಹೋದ್ದು KMC ಒಂದು 4 ವರ್ಷದ ಹಿಂದೆ. ಆವಾಗ ಒಂದು 2 ವರ್ಷ ಮಾಡಿದ್ದೇನೆ. ತುಂಬಾ ಅದೇ ವಾರ ಇದರಲ್ಲಿ 1 ತಿಂಗಳು ಹೋಗಿ, ಆಮೇಲೆ ಮತ್ತೆ ಅಲ್ಲಿದ್ದು ಆಗಿಲ್ಲ ಅಲ್ವಾ, ಆಮೇಲೆ ಇಲ್ಲಿ ಇದು ಮಾಡಿದೆ, ಲಕ್ಷ್ಮೀಂದ್ರದ್ದು ಇದು ಮಾಡಿದೆ. ಅಲ್ಲಿ ಒಂದು ವರ್ಷದ ಹತ್ರ ಅಲ್ಲಿದ್ದು ಮಾಡಿದೆ. ಅಲ್ಲಿ ಅವರು ಹೇಳಿದ್ರು, ಸ್ವಲ್ಪ ನೀರು ಬಂದಿದೆ ಗಂಟಿನಲ್ಲಿ, ನಂಗೆ ಆಪರೇಷನ್ ಮಾಡ್ಬೇಕಂದ್ರ. ಮತ್ತೆ ಅಲ್ಲಿದ್ದು ಬಿಟ್ಟುಬಿಟ್ಟೆ. ನಂಗೆ ಅದು ಭಯ ಆಯ್ತು ಆಪರೇಷನ್ ಮಾಡ್ಬೇಕಂದ್ರ. ಮತ್ತೆ ಇಲ್ಲಿ ನನ್ನ ತಂಗಿ ಹೇಳಿದ್ದು, ಸಿಸ್ಟರ್ ಅವಳು ಬರ್ತಿದ್ದಾಳಲ್ಲ, ಒಳ್ಳೇದಾಗ್ತದೆ, ಅವಳಿಗೆ ಒಳ್ಳೇದಾಗಿದೆ ಅಂತ ಹೇಳಿಲ್ಲ, ಮತ್ತೆ ನಾನು ಬಂದೆ. ನಿಮಗೆ ಈ ಥೆರಪಿ ಅಗತ್ಯ ಇದೆ ಅಂತ ಅನಿಸ್ತಾ ಇದೆಯಾ? ಅಗತ್ಯ, ತುಂಬಾ ಅಗತ್ಯ ಇದೆ. ಎಷ್ಟು ರಿಕವರಿ ಆಗಿದೆ ಅಂದ್ರೆ ಅದರಲ್ಲಿ 3/4 ಆಗ್ಬೋದು ಅನ್ನಿಸ್ತದೆ. ಯಾಕಂದ್ರೆ ಬೇಕು ಇದು. ಇನ್ನೂ ಬರ್ತೇನೆ ಅಂತೇಳಿ, ಇನ್ನು ಕ್ಲಿಯರ್ ಆಗಿದ್ದೇನಲ್ವಾ, ಅದೇ ಖುಷಿ ನನಗೆ. ನೀವು ಹಾಗಿದ್ರೆ ಟೋಟಲ್ ಆಗಿ ಇವಾಗ ಸೆರಾಕೆರೆಗೆ ಬರೋರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಟೋಟಲ್ ಆಗಿ ಹೇಳುದು, ಎಷ್ಟೇ ಕೆಲಸ ಇದ್ರು ಏನೇ ಇದ್ರು ಒಂದು ಅರ್ಧ ಗಂಟೆ ಫ್ರೀ ಮಾಡಿ ಬನ್ನಿ ಅನ್ನೋದು. ಎಷ್ಟು ಹೇಳುದು, ದೂರ ಆದ್ರೂ ಪರವಾಗಿಲ್ಲ, ಇಲ್ಲಿ ಬಂದ್ಮೇಲೆ ಮತ್ತೆ ಕಂಪಲ್ಸರಿ ಬರ್ಬೇಕು ಅನಿಸ್ತದೆ. ನಾನು ಒಂದು ದಿವಸ ರಜೆ ಮಾಡ್ಬೇಕನ್ನಿಸ್ತದೆ, ಇಲ್ಲ ಇವತ್ತು ಮಳೆ ಇದ್ರೂ ಬಂದಿದ್ದೇನೆ ನೋಡಿ, ಯಾಕಂದ್ರೆ ಸ್ವಲ್ಪ ಕಡಿಮೆ ಆಗ್ತದಲ್ಲ ಅಂತ. ಹಾಗೆ ಹಾಗಿದ್ರೆ ನಮ್ಮ ಸೆರಾಕೆರೆಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಎಲ್ರು ಬರ್ಬೇಕು, ನಾನು ಬರ್ತಿದ್ದೇನೆ ನೋಡಿ. ಹಾಗೇನೆ ಪ್ರಾಬ್ಲಮ್ಸ್ ಅಂತೇಳಿ ಬರ್ಬೇಕಂತ ಏನಿಲ್ಲ. ಇಲ್ಲಿ ಅಲ್ಲ, ಪ್ರಾಬ್ಲಮ್ಸ್ ನಿಜವಾಗೂ ಗೊತ್ತಿರೋದಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಪ್ರಾಬ್ಲಮ್ಸ್. ನನಗೆ ಇದೇ 2 ಅಂತ ಹೇಳ್ಕೊಂಡು ಜಸ್ಟ್ ನಾನು ಗಂಟು ನೋವು ಅಂತ, ಮತ್ತೆ ಬ್ಯಾಕ್ ಪೇನು, ಕಾಲು ಇದೆಲ್ಲ ತುಂಬಾ ಇತ್ತಲ್ಲ. ಹಾಗೆ ಎಲ್ಲರೂ ಬರ್ಬೇಕಂತ ಇಷ್ಟಪಡ್ತೇನೆ ಅಷ್ಟೇ. ಓಕೆ ಸಿಸ್ಟರ್, ಥ್ಯಾಂಕ್ ಯು.